ನಮ್ಮಮ್ಮ ಹಿಂಗೆ ನಮ್ಮನ್ನ ಈ ಥರ ಸೊಪ್ಪು ಮಾರಿ ಸಾಕಿರೋದು ಚಿಕ್ಕ ವಯಸ್ಸಿಂದ ಅಲ್ಲ. ಹವೆಲಿಗಳು ಇಲ್ಲಿ ಫುಲ್ ನೀರು ತುಂಬ್ಕೊಂಬಿಟ್ಟಿತ್ತು ಕಂಪ್ಲೀಟಾಗಿ. ಅಲ್ಲಿ ನೋಡಿ ಇವಾಗ ಇದು ಗುಡುಗ್ ಬಂತು, ಆ ಗುಡುಗ್ ಬಂದಿದ್ದ ಸೌಂಡ್ಗೆ ಇಲ್ಲಿ ವೈರೆಲ್ಲ ಸೌಂಡ್ ಬಂತು. ಈಗ ಇಲ್ಲಿ ಈ ಸೊಪ್ಪು ತಿನ್ಬೇಕು ಅಂದ್ರೆ ಅದೃಷ್ಟ ಮಾಡಿರ್ಬೇಕು ಗೊತ್ತಾ. ಸೊಪ್ಪು ನಮ್ಮ ತೋಟದಲ್ಲಿ ಬೆಳೆದಿರೋದು ನಾಟಿ ಕೊತ್ತಂಬರಿ ಫ್ರೆಶ್ ಐಟಮ್. ಹೂವು ಬಂದ್ಬಿಟ್ಟಿದೆ. ಇದೆಲ್ಲ ಚಿಕ್ಕ ವಯಸ್ಸಲ್ಲಿ ಹಿಂಗೇನೋ ತೋಟಕ್ಕೆ ಕೆಲ್ಸಕ್ಕೆ ಹೋಗ್ತಾ ಇದ್ದು. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇವತ್ತು ಒಂದು ಹೊಸ ಚಾಲೆಂಜ್ ತಗೊಂಡು ನಮ್ಮಮ್ಮ ಮತ್ತೆ ಚಿಕ್ಕಮ್ಮ ಜೊತೆ ಒಂದು ಡೇ ಎಲ್ಲ ಸ್ಪೆಂಡ್ ಮಾಡೋಣ ಅಂತ ಇದ್ದೀನಿ. जाने वाली गाड़ी शीघ्र प्लेटफॉर्म 2 पे आ रही है. Passengers kind attention please. ಈಗ ಫಸ್ಟ್ ಚಾಲೆಂಜೇ ಬಂದು ನಮ್ಮಮ್ಮ ಫಸ್ಟ್ ಏನು ಹೇಳಿದ್ರು ಅಂದರೆ ಟ್ರೈನಲ್ಲಿ ಹೋಗೋಣ ಅಂತಂದರು. ಎಲ್ಲಿಗೆ? ನಮ್ಮ ಚಿಕ್ಕಮ್ಮನ ಮನೆಗೆ KR ರೈಲ್ವೆ ಸ್ಟೇಷನಿಂದ ಮಾಲೂರಿಗೆ. ಪಕ್ಕದಲ್ಲೇ ಕೂತಿದ್ದೀನಿ. ತಿಂತೀನೋ ತಗೊಳ್ಳೋ ಅಂತ ಕೂಡ ಒಂದು ಮಾತು ಕೇಳಿಲ್ಲ ಗುರು. ಆಯ್ತಿರಲಿ, ನನಗೂ ಟೈಮ್ ಬರುತ್ತೆ. ಆದರೆ ಅದೇ ಟೈಮಿಗೆ ಕರೆಕ್ಟಾಗಿ ಟೈಮಿಗೆ ಬರ್ತಿರೋ ಟ್ರೈನ್ ಬಂತು. ಟ್ರೈನ್ ಹೊತ್ತು ಕೂತ್ಕೊಂಡ್ರೆ ಬೇಲ್ಪುರಿ ಹಣ್ಣು ಇದ್ದ, ಇದಾದರೂ ಈಸ್ಕೊಟ್ರ, ಅದೂ ಈಸ್ಕೊಟ್ಟಿಲ್ಲ. ಆಂಟಿ ಮನೆಗೆ ಹೋದ್ವಿ. ಆಂಟಿ ಮನೇಲಿ ಕೂತ್ಕೊಂಡಿದ್ರು ಕೂಡ ಅವ್ರ ಪಾಡ್ಗವ್ರು ಮ್ಯಾಂಗೋ ಕೂತ್ಕೊಂಡು ತಿಂತವ್ರು ನಂಗೆ ಕೇಳಲೂ ಇಲ್ಲ. ನ್ಯಾಯ ಎಲ್ಲಿದೆ? ಇಷ್ಟೆಲ್ಲ ಮಾಡಿದ್ಮೇಲೆ ನಮಗೆ ಟೈಮ್ ಬರುತ್ತಲ್ವಾ, ನನ್ನ ಟೈಮ್ ಬಂತು. ಅದಕ್ಕೆ ನಾನೇನು ಮಾಡಿದೆ, ಸೈಲೆಂಟಾಗಿ ಕಣ್ಣು ಮುಚ್ಕೊಂಡು ನಿದ್ದೆ ಹೋಗ್ಬಿಟ್ಟೆ. ಎದ್ದು ನೋಡ್ತೀನಿ ಇಡ್ಲಿಗಳು ಮಾಡ್ತವ್ರೆ. ಇಡ್ಲಿಗಳು ಈ ಥರನೂ ಮಾಡ್ತಾರ ಅಂತ ಅಂದ್ಬಿಟ್ಟು ನೋಡಿದ್ರೆ ಇಡ್ಲಿ ಎಲ್ಲ ಇದು ಒತ್ತು ಸಾವಿಗೆ ಮಾಡ್ತಾಯಿದ್ರು. ಸರಿ ಭಾನುವಾರ ಏನೋ ಸ್ಪೆಷಲ್ಲಾಗಿ ಸ್ವೀಟ್ ಮಾಡ್ತವ್ರಲ್ಲ ಅಂತ ಅಂದ್ಬಿಟ್ಟು ಇಬ್ಬರು ಅಮ್ಮಂದಿರನ್ನು ಕ್ಷಮಿಸ್ಬಿಟ್ಟೆ, ಹೋದ್ರೆ ಹೋಗ್ಲಿ ಪಾಪ ಅಂತಂದ್ಬಿಟ್ಟು. ಬಟ್ ಆದರೆ ಇವಾಗೇ ನಂಗೆ ಡೌಟ್ ಬರ್ತಾ ಇರೋದು, ನಾನು ಬೇರೆ ಚಾಲೆಂಜ್ ಅಂತ ಹೇಳಿದ್ದೀನಿ, ಇವ್ರು ಏನೇನೋ ಮಾಡಿಬಿಟ್ರೆ. ಮೆತ್ತಗೆ ಮಾಡ್ಬಿಡ್ಬೇಡ ಹಿಂಗೆ. ತಿನ್ನೋದು ಹೇಳ್ಕೊಡ್ತೀಲ್ವಾ? ನನಗೆ ಗೊತ್ತಿಲ್ಲ ತಿನ್ನೋದು. ಅವಾಗೆ ಸಖತ್ತಾಗಿತ್ತು. ಅಮ್ಮ ಮತ್ತು ಚಿಕ್ಕಮ್ಮ ಕಿತ್ತಾಡ್ತಾಯಿದ್ರು. ಅವ್ರ ಮಧ್ಯದಲ್ಲಿ ನಾನೇ ಯಾಕೆ ಅಂದ್ಬಿಟ್ಟು ನನ್ನ ಪಾಡಿಗೆ ನಾನು ತಿಂತಾಯಿದ್ದೆ. ತಿಂದಮೇಲೆ ಸುಮ್ಮನೆ ಇದ್ರಾ, ಫ್ಯಾನ್ ಫಿಟ್ ಮಾಡು ಅಂತ ಅಂದ್ಬಿಟ್ಟು ಒಂದು ಟಾಸ್ಕ್ ಕೊಟ್ಟರು. ಇರಲಿ ಆಯಿತು, ಚಿಕ್ಕವ್ರು ದೊಡ್ಡವ್ರನ್ನ ಕ್ಷಮಿಸ್ಬೇಕು ಅಂತ ಅಂದ್ಬಿಟ್ಟು ನಾನು ಅವ್ರು ಹೇಳಿದ ಮಾತು ಕೇಳಿಕೊಂಡು ಫಸ್ಟ್ ಟೈಮ್ ಯೂಟ್ಯೂಬ್ ಚೆಕ್ ಮಾಡಿದ್ರೆ ಯೂಸರ್ ಮ್ಯಾನ್ಯುವಲ್ ನೋಡಿಕೊಂಡೆ ಫ್ಯಾನ್ ಫಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಆದರೆ ಈ ರೇಂಜಿಗೆ ಮಳೆ ಬರುತ್ತೆ, ನಾನು ಈ ಪಾರ್ಟಿ ಕೆಲಸ ಮಾಡಿದ್ರೆ ನನಗೆ ಇವತ್ತೇ ಗೊತ್ತಾಗಿದ್ದು. ಇದು ಒಂದು ಟಾಸ್ಕು. ಧೈರ್ಯ ಅನ್ನೋದು ಭಾಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗದು ಜೀನ್ಸಲ್ಲೇ ಬಂದಿದೆ ಸರ್. ಹೆರಿಡಿಟಿ ಕೆಲಸ ಮಾಡುತ್ತೆ ಸರ್. ಆದರೆ ನನ್ನ ಧೈರ್ಯ ಮೆಚ್ಚಬೇಕು. ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಆಗೋ ಕೆಲಸನ 1.5 ಅವರು ಕರೆಕ್ಟಾಗಿ 1.5 ಅವರಲ್ಲಿ ಮುಗಿಸಿದ್ದೀನಿ. ಈ ಪಾರ್ಟಿ ಕೆಲಸ ಅರ್ಬನ್ ಕಂಪ್ನಿಯಲ್ಲಾದರೂ ಮಾಡಿದರೆ ಒಂದು 500 ರೂಪಾಯಿ ಆದರೂ ಸಿಕ್ಕಿರೋದು ನನಗೆ. ಕೊನೆಗೂ ಕೊಟ್ಟಿದ್ದ ಟಾಸ್ಕು ಅಂದ್ಕೊಂಡಿದ್ದ ಟೈಮಿಂತೂ ಲೇಟ್ ಆದರೂ ಅಟ್ಲೀಸ್ಟ್ ಕಂಪ್ಲೀಟ್ ಆಯಿತು. ಈ ಕಡೆ ನೋಡಿದ್ರೆ ಮಳೆ. ಇದು ನಮ್ಮ ಅಂಕಲ್ ಟೊಮೊಟೊ ತೋಟ. ಇಲ್ಲಿ ನೋಡಿದ್ರೆ ಮಳೆನೇ ಇಲ್ಲ. ಅಲ್ಲಿ ಮಾಲೂರಲ್ಲಿ ನೋಡಿದ್ರೆ ಭಾರಿ ಮಳೆ. ಇದು ನೋಡಿದ್ರೆ ನೆನ್ನೆ ಮೊನ್ನೆ ಬಿದ್ದಿರೋ ಮಳೆ. ಇದು ಹವೆಲಿಗಳು. ನಮ್ಮಮ್ಮ ಮತ್ತು ಚಿಕ್ಕಮ್ಮ ಕೈಲಿ ಸಿಕ್ಕಾಕೊಂಡ್ರೆ ಹಾಕ್ಕೊಂಡು ರುಬ್ಬಿಡ್ತಾರೆ ಅಂದ್ಬಿಟ್ಟು ಸೈಲೆಂಟಾಗಿ ನಮ್ಮ ಫ್ಯಾಮ್ಲಿ ಫ್ರೆಂಡ್ ಆಗಿರೋ ಒಂದು ಅಂಕಲ್ ಅವ್ರ ತೋಟಕ್ಕೆ ಬಂದ್ವಿ. ನಾವು ಮಧ್ಯಾಹ್ನನೇ ಬರಬೇಕಾಗಿತ್ತು ಇಲ್ಲಿಗೆ. ಅಲ್ಲಿ ಮಾಲೂರಲ್ಲಿ ಸಿಕ್ಕಾಪಟ್ಟೆ ಮಳೆ, ಅದರಿಂದ ಬರೋಕ್ಕಾಗಿಲ್ಲ. ಈಗ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಬಂದಿರೋ ರೀಸನ್ನೇ ಬೇರೆ. ಏನು ಅಂದರೆ ಇಲ್ಲಿ ನೋಡ್ಬೋದು ಟೊಮೊಟೊಗಳೆಲ್ಲ ಕಾಣಿಸ್ತಾ ಇದೆ, ಚೆನ್ನಾಗಿದೆ, ಬೆಳೆದಿದೆ ಅಂತ ಅಂದ್ಬಿಟ್ಟು ಅನ್ಕೋಬೋದು. ಬಟ್ ಆದರೆ ಈ 3-4 ದಿವಸ ಹಿಂದೆಗಡೆ ಆನೆಕಲ್ಲು ಮಳೆ ಬಿದ್ದು ಇರೋ ಬರೋ ಟೊಮೊಟೊ ಗಿಡ ಎಲ್ಲ ತುಂಬ ಡ್ಯಾಮೇಜ್ ಆಗಿದೆ. ಇಲ್ಲೇ ಅಲ್ಲ, ಸುತ್ತಮುತ್ತ ಪಕ್ಕದಲ್ಲಿರೋ ಇದೆಲ್ಲ. ಈ ತೋಟ ಅಂತೂ ಇಲ್ಲಿ ಫುಲ್ ನೀರು ತುಂಬ್ಕೊಂಬಿಟ್ಟಿತ್ತು ಕಂಪ್ಲೀಟಾಗಿ. ಅಲ್ಲಿ ನೋಡಿ ಇವಾಗ ಇದು ಗುಡುಗ್ ಬಂತು. ಆ ಗುಡುಗ್ ಬಂದಿದ್ದ ಸೌಂಡ್ಗೆ ಇಲ್ಲಿ ವೈರೆಲ್ಲ ಸೌಂಡ್ ಬಂತು. ಈಗ ಇಲ್ಲಿ ಕರೆಂಟ್ ಹೋಗ್ತಾಯಿದೆ ವೈರಿಗೆ. ಈಗ ನೋಡಿ ಸೌಂಡ್ ಬರುತ್ತೆ ಗುಡುಗರು.
ಫಸ್ಟ್ ಲೈಟ್ ಬರುತ್ತೆ, ಆಮೇಲೆ ಸೌಂಡ್ ಬರುತ್ತೆ. ಕೇಳಿಸ್ತಾ? ಅಮ್ಮ ನೋಡಿ ಟೊಮೊಟೊ ಕೇಳ್ತವ್ರೆ. ಏಮ್ಮ ಟೊಮೊಟೊ ಕೇಳ್ತಾರೆ? ಸೊಪ್ಪ? ಸೊಪ್ಪು ಈ ಸೊಪ್ಪು ತಿನ್ಬೇಕು ಅಂದರೆ ಅದೃಷ್ಟ ಮಾಡಿರ್ಬೇಕು ಗೊತ್ತಾ. ಈ ಥರ ಸೊಪ್ಪು ಎಲ್ಲ ಸಿಗಲ್ಲ ನೋಡಿ. ಇದೆಲ್ಲ ಎಷ್ಟು ಚೆನ್ನಾಗಿರುತ್ತೆ. ಇದೆಲ್ಲ ಅಲ್ಲಿ ಮೋರಿ ನೀರುಗಳಲ್ಲಿ ಬರೋ ಸೊಪ್ಪು. ಇದೆಲ್ಲ ನೋಡಿ ನೀರು ಕಟ್ಟಿರೋ ಸೊಪ್ಪು. ನಾವು ಇಂಥ ತಿಂದೇ ದೊಡ್ಡವರಾಗಿ ಇಷ್ಟು ಗಟ್ಟಿಯಾಗಿರೋದು ಇವಾಗ. ನವಿಲುಗಳೆಲ್ಲ ಕೂಗ್ತಿದಾವೆ. ಮಾಲೂರು, ಕೋಲಾರ, ಚಿಕ್ಕಬಳ್ಳಾಪುರ, ಚಿಂತಾಮಣಿ ಈ ಕಡೆ ಇರೋರೆಲ್ಲ ತುಂಬ ಏನಂದರೆ ಬಾರ್ಡ್ರ್ ಏರಿಯಾ ಅಲ್ವಾ, ತೆಲುಗು ಕನ್ನಡ ಎಲ್ಲ ಮಿಕ್ಸು. ಕೊತ್ತಂಬರಿ ಸೊಪ್ಪು ನಮ್ಮ ತೋಟದಲ್ಲಿ ಬೆಳೆದಿರೋದು ನಾಟಿ ಕೊತ್ತಂಬರಿ. ಕಸ ಗಿಸ ಎಲ್ಲ ಕಿತ್ಕೊಂಡ್ಬಂದವ್ರು. ಇದು ಫ್ರೆಶ್ ಐಟಮ್. ಇದು ಫ್ರೆಶ್ ಐಟಮ್. ಹೂವು ಬಂದ್ಬಿಟ್ಟಿದೆ. ತೋಟದಲ್ಲಿ ಕಿತ್ಕೊಂಡಿದ್ದು. ಇದಕ್ಕೆ ಮಳೆ ಬಂದು ಚೆನ್ನಾಗಿ ಒಂದು ಕೆಲಸ ಮಾಡ್ರಿ, ಹಿಂಗೆ ಬೀಳ್ಬೇಡ್ರಿ, ಇಲ್ಲಿ ಕೆಳಗಡೆ ಬಿದ್ದೋದ್ರಿ. ಇಲ್ಲಿ ಫ್ರೆಶ್ ಆಗಿ ಭಾಗ್ಯಂಟಿ ಮೇಲೆ ಬಿದ್ದೋಗ್ತಾ ಇದ್ದೆ ನಾನು. ನೋಡ್ಕೊಳ್ರಿ, ಬೇಕಾದರೂ ಹರಿಪುರಕ್ಕೆ ಬನ್ರಿ. ಫ್ರೆಶ್ ಸೊಪ್ಪುಗಳು, ಫ್ರೆಶ್ ಕೊತ್ತಂಬರಿ ಎಲ್ಲ ಸಿಗುತ್ತೆ. ಹುಳ ಹಿಂಗಾಗಿರೋದು ಇದು. ನೋಡಿ ಇಲ್ಲೆಲ್ಲ ನವಿಲು ಕೂಗ್ತಾ ಇದೆ. ನವಿಲು ಅಲ್ಲಿ ದೂರದಲ್ಲಿ. ವಿತೌಟ್ ಪೇಡ್ ಫೋಟೋಗ್ರಾಫರ್ಸ್ ಯಾರು ಗೊತ್ತಾ? ಗಂಡು ಮಕ್ಕಳು. ಎಷ್ಟೇ ಬೊಕ್ಕೆ ಇದ್ದಾಗ ಐತೆ ಅದು, ಫ್ಲವರ್ ಬೊಕ್ಕೆ. ಇಷ್ಟು ಫಾಸ್ಟಾಗಿ, ಕ್ಲೀನಾಗಿ, ನೀಟಾಗಿ ಈ ರೀತಿ ನಮ್ಮಮ್ಮ ತೋಟದ ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ಅದಕ್ಕೆ ಒಂದೇ ರೀಸನ್ನು, ಕೋವಿಡಲ್ಲಿ ನಾವು ತೋಟದ ಕೆಲಸ ಮಾಡಿದ್ದು. ಮೊನ್ನೆ ಬಂದಿದ್ದು ಆನೆಕಲ್ ಮಳೆ ಏನೇನೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತು ಅಂತ ಅಂಕಲ್ ಹೇಳ್ತಿದ್ದಾರೆ, ಕೇಳಿ. ಮೊನ್ನೆ ಮಳೆ ಬಂತು. ಇದಾ ಇಲ್ಲಿರೋದು? ರೈತರಿಗೆ ತುಂಬಾ ಕಷ್ಟ ಅಲ್ವಣ್ಣ. ಅಲ್ಲ ಮಳೆ ಜಾಸ್ತಿ ಬಂದ್ಬಿಟ್ರೆ 15 ಲಕ್ಷ ಲಾಸ್ ಇವಾಗ ಎಲ್ಲಾನು. ಅಲ್ಲಿ ಐನೂರು ತೋಟದಾಗು ಟಮಾಟೊ ಹಾಕಿದ್ರೆ ಅದು ಕಲ್ಲು ಬಿದ್ದೆಲ್ಲ ಹೋಗ್ಬಿಡ್ತು. ಇವಾಗ ನೋಡಿ ಇದು ಹಾಕಿದ್ರಿ ಇದು ರೇಟ್ ಇಲ್ಲ. ಕೊತ್ತಂಬರಿ ಮಾಡೋದು ಇದು ಹಂಗೆ ಆತ ಇರ್ತಾವಲ್ಲ, ನಾವು ಸಹಿಸ್ಕೊಂಡು ಯಾವ ಮಾಡ್ಕೊಂಡು ಹೋಗ್ತಾರೆ. ಯಾವಾಗೂ ಒಂದೇ ಸರಿ ಕೊಡ್ತಾನ. 3 ವರ್ಷದಿಂದ ಕೊಟ್ಬಿಟ್ಟು ದೇವ್ರು ಇವಾಗ ಏನೋ ಹಂಗೆ ದೇವ್ರು ಅಷ್ಟು ಕಣ್ಣೆ ಬಿಟ್ಟು ನೋಡ್ತಾವನೆ. ದೇವ್ರ ಕೆಲಸ ಮಾಡೋದನ ಆಮೇಲೆ ಮಾಡೋದೂನು ಇವಾಗ ಅಷ್ಟು ಪರವಾಗಿಲ್ಲ. ಎಲ್ಲ ಸರತ್ತದೆ. ಎಲ್ಲ ಮೊನ್ನೆ ಮಳೆ ಬಂದಿರೋದಕ್ಕೆ ಈ ಮಣ್ಣೆಲ್ಲ ಹಿಂಗೆ ಜಾರಿ ಕೆಳಗಡೆ ಹೊಟ್ಟೋಗಿರೋದು. ಇದೆಲ್ಲ ಚಿಕ್ಕ ವಯಸ್ಸಲ್ಲಿ ಹಿಂಗೇನೋ ತೋಟದ ಕೆಲ್ಸಕ್ಕೆ ಹೋಗ್ತಾ ಇದ್ದು. ತೋಟದ ಕೆಲ್ಸಕ್ಕೆ ಹೋಗ್ತಾ ಇರ್ಲಿಲ್ಲ. ಕೊರೋನಲ್ಲಿ ಹೋಗ್ತಾ ಇದ್ವಿ. ಕೊತ್ತಂಬರಿ ಸೊಪ್ಪು ಕೀಳಕ್ಕೆ ಹೋಗ್ತಾ ಇದ್ವಿ. ಅಷ್ಟೇನಾ? ಕೊತ್ತಂಬರಿ ಸೊಪ್ಪು ಒಂದೇ? ಕೊತ್ತಂಬರಿ ಸೊಪ್ಪು, ಪುದೀನ. ಮರ ಎಲ್ಲ ಬಿದ್ದೋಗೈತೆ, ಕೊಂಬೆ ಮುರಿದೋಗಿದೆ. ಚಿಕ್ಕ ಮರನೇ ಬಿದ್ದೋಗಿದೆ, ದೊಡ್ಡ ದೊಡ್ಡ ಮರಗಳೆಲ್ಲ ಬಿದ್ದೋಗಿದಾವೆ ಅಲ್ಲಿ ಕರೆಂಟ್ ಕಂಬದ ಮೇಲೆ ಎಲ್ಲ. ತುಂಬ ಕಷ್ಟ ಇದೆ ಫಾರ್ಮಿಂಗ್ ಮಾಡೋದು. ನಾವು ಅಂದ್ಕೊಂಡಷ್ಟು ಈಸಿ ಇಲ್ಲ. ನಮಗೇನು 10 ನಿಮಿಷಕ್ಕೆ 2 ನಿಮಿಷಕ್ಕೆಲ್ಲ ಬ್ಲಿಂಕಿಟು, ಝೆಪ್ಟೋ, ಇನ್ಸ್ಟಾಮಾರ್ಟಲ್ಲಿ ಬುಕ್ ಮಾಡಿದ್ರೆ ಬರುತ್ತೆ. ಅದು ಬರಬೇಕಂದ್ರೆ ಇಲ್ಲಿರಬೇಕಲ್ಲ ಸ್ಟಾಕು. JDS ನೀವು ಹಿಡ್ಕೊಂಬ. ಇದೂ ನಮ್ಮಮ್ಮ ಹಿಂಗೆ ನಮ್ಮನ್ನ ಈ ಥರ ಸೊಪ್ಪು ಮಾರಿ ಸಾಕಿರೋದು ಚಿಕ್ಕ ವಯಸ್ಸಿಂದ. ಅಲ್ಲ ಸುಳ್ಳೆಲ್ಲ ಹೇಳ್ಬೇಡಲ್ಲ. ಅಲ್ಲಿ ನಮ್ಮ ಚಿಕ್ಕಮ್ಮ ಹೋಗ್ತಾರದು, ಅವರು ನಮ್ಮಮ್ಮ ಇಬ್ಬರು ಒಂದು ಕಡೆ ಸೇರಿದ್ದಾರೆ ಅಂದರೆ ಚಿಕ್ಕ ಮಕ್ಳು ಆಡ್ದಂಗೆ ಆಡ್ತಾರೆ. ಈ ತೋಟದ್ದು ಒಂದು ವಿಡಿಯೋ ಅಟ್ಯಾಚ್ ಮಾಡ್ತೀನಿ, ನಮ್ಮ ಅಂಕಲ್ ಶೇರ್ ಮಾಡಿರೋದು ನೋಡಿ. ಅದರಲ್ಲಿ ಇನ್ನೂ ಕ್ಲಿಯರಾಗಿ ಗೊತ್ತಾಗುತ್ತೆ. ಹೊಟ್ಟೆ ಉರಿತದ ಹೋಗಪ್ಪ, ಎಲ್ಲ ಹೋಗ್ಬಿಡ್ತಪ್ಪ. ಎಲ್ಲ ಧೂಳು ಹೊಡೆದಾಗ್ಬಿಟ್ಟದೆ. 5 ಎಕರೆ ಹೋಯ್ತು. ಆನೆಕಲ್ಲು ಮಳೆ ಎಲ್ಲ, ಮಳೆ ಗಟ್ಟಿ ಮಳೆ ಹೋಯ್ತಪ್ಪ, ಎಲ್ಲ ಹೋಯ್ತು. ಆನೆಕಲ್ಲೇ ಮಳೆ ಬಿದ್ದು, ಕಲ್ಲು ಬಿದ್ದು. ಇಲ್ಲಿಂದ ನನಗೆ ಗೊತ್ತಿರೋ ಒಂದು 4 ಎಕರೆ ಹಾಕಿದ್ದಾರೆ ಟೊಮೆಟೊ. ಆದರೆ ಈ ಥರ ಆದವಾಗ ತುಂಬ ಕಷ್ಟ. ಬಟ್ ಏನೂ ಮಾಡೋಕ್ಕಾಗಲ್ಲ, ನೇಚರ್ ಅದು, ನಮ್ಮ ಕೈಯಲ್ಲಿ ಇರೋದಿಲ್ಲ. ಎಲ್ಲ ನೋಡಿ, ಮೊನ್ನೆ ಮಳೆ ಬಿದ್ದಿದ್ದಕ್ಕೆ ಇದು ಇಷ್ಟು ಬೆಂಡಾಗಿರೋದು. ಇದು ನೋಡಿ, ಇಲ್ಲಿ ಎಲ್ಲಿದೆ ಕಲ್ಲೆಲ್ಲಿದೆ, ಅದು ಜಾರಿ ಎಲ್ಲೋಗಿದೆ ನೋಡಿ. ಫುಲ್ ಮಣ್ಣೆಲ್ಲ ಜಾರಿ ಇಲ್ಲೆಲ್ಲ ನೀರು ಹೆಂಗೆ ಹೋಗ್ತಾಯಿತ್ತು ಅವತ್ತು.
ಕೆರೆ ಥರ ಹೋಗಿತ್ತು. ನಾವಂತೂ ಸಿಟಿಯಲ್ಲಿ ಇರ್ತೀವಿ, ಇವೆಲ್ಲ ಗೊತ್ತಾಗೋದಿಲ್ಲ. ಬಟ್ ಆದರೆ ತಿಳ್ಕೊಂಡವಾಗ ತುಂಬ ಕಷ್ಟ. ನೋವು ಅಂದರೆ ಈ ಒಂದು ವಿಷಯದ ಬಗ್ಗೆ ನಾವೇನಾದರೂ ಅಂದರೆ ಒಂದು ಪಾಯಿಂಟ್ ಆಫ್ ಇದರಲ್ಲಿ ಕನ್ಸರ್ನ್ ಆಗಲಿ ಇಲ್ದಿರಿದ್ರೆ ಹಾರ್ಟ್ ಫೆಲ್ಟ್ ಆಗಿ ನಾವೇನಾದರೂ ಹೇಳ್ಬೋದು ಅಷ್ಟೇ. ಅದು ಬಿಟ್ಟರೆ ಇದೇನು ಮಾಡೋಕ್ಕಾಗಲ್ಲ. ಏನಮ್ಮ ಏನು ಮಾಡ್ತಾಯಿದ್ಯಾ? ಕಳ್ತನ ಮಾಡ್ತಾಯಿದ್ಯಾ ಟೊಮೆಟೊನ? ಟೊಮೊಟೊ ಹೆಂಗಿದೆ? ಸೂಪರ್. ರೈತರು ಬೆಳೆದಿರೋ ಬೆಳೆ ಅಂದರೆ ಸೂಪರ್. ಮೊನ್ನೆ ಆನೆಕಲ್ ಮಳೆ ಬಿದ್ದು ಇದೆಲ್ಲ ಹೊರಟೋಗಿತ್ತಲ್ಲ. ಇದೆಲ್ಲ ಆ ಕಡೆ ತೋಟ. ಹ್ಞೂ, ಇದಕ್ಕೆ ಅಲ್ಲಿ ಜಾಸ್ತಿ ಬಿದ್ದುಬಿಟ್ಟಿರೋದು, ಇಲ್ಲಿ ಕಮ್ಮಿ ಮತ್ತೆ ಅದನ್ನು ರೆಡಿ ಮಾಡಿದ್ದಾರೆ. ಇದನ್ನು ರೆಡಿ ಮಾಡಿರೋದು ಇದು? ಇದಕ್ಕೂ ಆಗಿತ್ತು, ಡ್ಯಾಮೇಜ್ ಆಗಿತ್ತು? ಹೌದು. ಎಲ್ಲ ಕವರೆಲ್ಲ ಕಿತ್ತಾಕಿದ್ದಾರೆ ಇದು. ಇದು ಹಳೇದಲ್ವ ಇದು? ಹಳೇದು ಇದೆಲ್ಲ ತೆಗೆದಾಕಿರೋದು. ಅಲ್ಲಿ ನೋಡ ಎಷ್ಟು ಚೆನ್ನಾಗಿ. ಎಲ್ಲಿ? ಅದಾ? ಮೊನಾಲಿಸಾ ಬೊಂಬೆ ಇದ್ದಂಗೆ ಇತ್ತು ನೋಡಿ. ಅದಾ? ಇದಾ? ಮಳೆ ಬೀಳ್ತಿದೆ ಮನೆ ಕಡೆ. ಸೊ ಹಿಂಗಿದೆ ಇಲ್ಲಿನ ವಾತಾವರಣ, ಈ ರೀತಿ ಇದೆ. ಇನ್ನೂ ಕಂಪ್ಲೀಟ್ ವ್ಲಾಗ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ನಾವು ಅಂದ್ಕೊಂಡಿದ್ದೇ ಬೇರೆ, ಬಟ್ ಆಗಿದ್ದೇ ಬೇರೆ. ಮಳೆಯಿಂದ ಬರೋಕ್ಕೆ ಲೇಟ್ ಆಗೋಯ್ತು. ಇಲ್ಲಿ ಮಳೆ ಇಲ್ಲ ಇವಾಗ, ಮಾಲೂರಲ್ಲಿ ಸಿಕ್ಕಾಪಟ್ಟೆ ಮಳೆ. ಓಕೆ, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ನೀವೆಲ್ಲರೂ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ನನಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನನಗೋಸ್ಕರ. ಓಕೆ. ಇಲ್ಲಿ ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ. ನಮ್ಮಮ್ಮ ನೋಡಿದ್ರೆ ಗಾಡಿ ಮೇಲೆ ಸ್ವಲ್ಪ ಈ ರೀತಿ ತುಂಬಿಸಿಟ್ಟಿದ್ದಾರೆ. ಹೆಂಗೆ ಎತ್ಕೊಂಡು ಹೋಗೋದು? ನ್ಯಾಯನಾ ನಿಮಗಿದು? ಹೇಳಿ ಅಧ್ಯಕ್ಷರೇ, ಹೇಳಿ. ಹಿಡಿದ ಹೊಲದಳು ಹಾಡುತ್ತಾ